ನಮಸ್ತೆ, ನನ್ನ ಹೆಸರು ಸಂದೀಪ್ ಶೆಟ್ಟಿ. ಐ ಆಮ್ ದ CEO ಆ್ಯಂಡ್ ಚೇರ್ಮನ್ ಆಫ್ WCPL. ಸೊ ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಕ್ರಿಕೆಟ್ ಮ್ಯಾಚ್ ಮಾಡ್ತಾಯಿದ್ವಿ, ವುಮೆನ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಎಲ್ಲ ಹಳ್ಳಿ ಪ್ರತಿಭೆಗಳು, ಹಾಗೆಯೇ ಯಾರ್ಯಾರಿಗೆ ಆ್ಯಕ್ಚುಲಿ ಒಳ್ಳೆ ಪ್ರತಿಭೆ ಇರುವಂಥ ಕ್ರಿಕೆಟರ್ಸ್ಗಳಿದ್ದಾರೆ, ಸೊ ಅವ್ರಿಗೋಸ್ಕರ ನಾವು ಆ್ಯಕ್ಚುಲಿ ಹಾಟ್ ಟೆನ್ನಿಸ್ ಬಾಲಲ್ಲಿ ನಾವು ಮ್ಯಾಚ್ ಮಾಡ್ತಾಯಿದ್ವಿ. ಸೊ ಈ ಮ್ಯಾಚ್ ಬಂದುಬಿಟ್ಟು ಆಚಾರ್ಯ ಸ್ಟೇಡಿಯಮಲ್ಲಿ ನಡೀತಾ ಇದೆ May 16th 20th ಆ್ಯಂಡ್ ಇದರಲ್ಲಿ ಟೋಟಲ್ 12 ಟೀಮ್ಸ್ ಇರುತ್ತೆ. ಆ್ಯಂಡ್ ಇದರಲ್ಲಿ ನಾವು ಸ್ಪೆಷಲ್ ಏನಂತ ಹೇಳಿದ್ರೆ 9 ಪ್ರೊಫೆಷನಲ್ ಪ್ಲೇಯರ್ಸ್ ವಿಲ್ ಬಿ ದೇರ್, ಆಲ್ ಫಿಮೇಲ್ ಪ್ಲೇಯರ್ಸ್ ಆ್ಯಂಡ್ 2 ಸ್ಟಾರ್ ಪ್ಲೇಯರ್ಸ್ ವಿಲ್ ಬಿ ದೇರ್. ಸೊ ಇದೊಂದೊಂಥರ ಏನಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ನಾವು ಹಳ್ಳಿ ಪ್ರತಿಭೆಗಳಿಗೆ ನಾವು ಸ್ಟಾರ್ಸ್ಗಳ ಜೊತೆ ಆ್ಯಕ್ಚುಲಿ ಒಂದು ಮ್ಯಾಚ್ ಅಂತ ಹೇಳಿದ್ರೆ ಅಂದರೆ ಒಂದೇ ಟೀಮಲ್ಲಿ ಆಡುವಂಥ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ ಇವಾಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಪ್ರತಿಭೆಗಳಿದ್ದಾರೆ ಸರ್ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಯಾರಿಗೂ ಆ್ಯಕ್ಚುಲಿ ಅಷ್ಟೊಂದು ವೇದಿಕೆ ಸಿಗ್ತಾ ಇಲ್ಲ. ಸೊ ಈ ವೇದಿಕೆಯಲ್ಲಿ ಅವ್ರಿಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಸಿಗುವಂಥ ನಾವು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮದು ಟ್ರಸ್ಟ್ ಇದೆ, ಆಲ್ ಇಂಡಿಯಾ ಮೆನ್ಸ್ ಆ್ಯಂಡ್ ವುಮೆನ್ಸ್ ಸ್ಪೋರ್ಟ್ಸ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು. ಸೊ ಫ್ರಮ್ ಟ್ರಸ್ಟ್ ಸೈಡ್ ಆ್ಯಕ್ಚುಲಿ ವಿ ಆರ್ ಗಿವಿಂಗ್ ದೆಮ್ ಸ್ಪಾನ್ಸರ್ಶಿಪ್ ಆಲ್ಸೋ. ಯಾರ್ಯಾರು ಒಳ್ಳೊಳ್ಳೆ ಪ್ರತಿಭೆಗಳಿರ್ತಾರೆ ಅವರಿಗೆ ನಾವು ಇಂಡಿಯನ್ ಟೀಮ್ ಇಲ್ಲ ಅಂತ ಹೇಳಿದ್ರೆ ಯಾವುದೋ ರಣಜಿ ಟೀಮಲ್ಲಿ ಅವರಿಗೆ ಚಾನ್ಸ್ ಸಿಗುವಂಥ ಎಲ್ಲ ಚಾನ್ಸಸ್ ಇಲ್ಲಿ ಸಿಗುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ನಿಮಗೆ ಈ ಕಾನ್ಸೆಪ್ಟ್ ನಿಮಗೆ ಯಾಕಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ನನಗೆ ಸಣ್ಣ ಇರಬೇಕಂದ್ರೆ ನಾನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿದ್ದವನು. ಈ ಕ್ರಿಕೆಟಿಂದನೇ ಆ್ಯಕ್ಚುಲಿ ನನಗೆ ತುಂಬ ಸ್ಕಾಲರ್ಶಿಪ್ಪಲ್ಲಿ ಸಿಕ್ಕಿತ್ತು ನನಗೆ ಮುಂಚೆ ನಾನು. ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಕಾಲೇಜಲ್ಲಿ ನಾನು ಅಡ್ಮಿಷನ್ ಆಗಬೇಕಂತ ಹೇಳಿದ್ರೆ ನನಗೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ನನಗೆ ಸಿಕ್ಕಿರೋದು. ಸೊ ಇದು ನಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ. ಅದನ್ನು ನಾನು ಎಲ್ಲರೂ ಆ್ಯಕ್ಚುಲಿ ಅದನ್ನು ಅನುಭವಿಸ್ಬೇಕು ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಎಷ್ಟೊಂದು ಪ್ರತಿಭೆಗಳಿದ್ದಾರೆ ಸರ್ ಆ್ಯಕ್ಚುಲಿ, ಯಾರಿಗೂ ಅಂತ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ. ಸೊ ಈ ಪ್ಲ್ಯಾಟ್ಫಾರ್ಮ್ ಸಿಗಬೇಕು, ಅದು ನನ್ನ ಅಚೀವ್ಮೆಂಟ್ ಆಗಬೇಕಂತ ಹೇಳ್ಬಿಟ್ಟು ಇಟ್ಸ್ ಮೈ ಡ್ರೀಮ್. ಫ್ರಮ್ ಪಾಸ್ಟ್ 2 years ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು. ಆ್ಯಂಡ್ ಪಾಸ್ಟ್ 6 months ಆ್ಯಕ್ಚುಲಿ ನಾನು ಡೇ ನೈಟ್ ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಇದೇ ಥರ ಬರಬೇಕಂತ ಹೇಳ್ಬಿಟ್ಟು ವಿ ಹ್ಯಾವ್ ಡನ್ ಒನ್ ಬ್ಲೂ ಪ್ರಿಂಟ್ ಆಲ್ಸೋ, ಸೊ ದಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎವ್ರಿಥಿಂಗ್ ವಿಲ್ ಬಿ ಸೇಮ್ ಆ್ಯಕ್ಚುಲಿ. ಅದರಲ್ಲಿ ಎಲ್ಲೂ ಚೇಂಜಸ್ ಆಗೋಕ್ಕಾಗಲ್ಲ. ಆ್ಯಂಡ್ 12 ಟೀಮ್ ಓನರ್ಸ್ಗಳು ನಮಗೆ ಸಿಕ್ಕಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿದ್ರೆ ಎಸ್ಪೆಷಲಿ ನಾವು ವಿನ್ನಿಂಗ್ ಟೀಮ್ಗೆ ಆ್ಯಕ್ಚುಲಿ ನಾವು ಕಾರ್ ಕೊಡ್ತಾ ಇದ್ದೀವಿ. ಹಾಗೆಯೇ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಕಾರ್ ಇರುತ್ತೆ. ಆಮೇಲೆ ಪ್ಲಸ್ ಆ್ಯಕ್ಚುಲಿ ಮ್ಯಾನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಯಾರು ಇದು ಮಾಡ್ತಾರೆ ಪರ್ಪಲ್ ಕ್ಯಾಪ್, ಆಮೇಲೆ ಮೋಸ್ಟ್ ವಿಕೆಟ್ಸ್ ಯಾರೆಲ್ಲ ತೆಗಿತಾರೆ ಅವ್ರಿಗೆಲ್ಲರೂ ಆ್ಯಕ್ಚುಲಿ ದೇ ವಿಲ್ ಬಿ ಎ ಬೈಕ್. ಸೊ ಇಲ್ಲಿ ಏನಂತ ಹೇಳಿದ್ರೆ ಎಲ್ರಿಗೊಂದು ಒಳ್ಳೆ ಅವಕಾಶ ಅಂತೇಳಿ ಹೇಳ್ಬೋದು. ಯಾಕಂತೇಳಿ ಅದನ್ನು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಯಾರಾದರೂ ಹಳ್ಳಿ ಪ್ರತಿಭೆಗಳು ಒಳ್ಳೊಳ್ಳೆ ಕ್ರಿಕೆಟರ್ಸ್ ಇದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮಗೆ ನಾವು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ ಅಂತೇಳಿ ಇದೇ ವೇದಿಕೆ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಯಾವುದೆಲ್ಲ ಸೆಲೆಬ್ರಿಟೀಸ್ಗೆ ಸರ್ ಆ್ಯಕ್ಚುಲಿ ಇಲ್ಲಿ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಎಲ್ಲರೂ ಸ್ಟಾರ್ಸ್ಗಳು ಸರ್ ನಮಗೆ. ಯಾಕಂತ ಹೇಳಿದ್ರೆ ಎಲ್ಲೇ ಸೀರಿಯಲಲ್ಲಾಗಲಿ ಫಿಲ್ಮಲ್ಲಾಗಲಿ ಎಲ್ಲೂ ಒಂದು ಆ್ಯಕ್ಟ್ ಮಾಡಿದ್ದು ಕೂಡ ದೇ ಆರ್ ಆಲ್ ಸ್ಟಾರ್ಸ್ ಫಾರ್ ಅಸ್. ಬಟ್ ಇಲ್ಲಿ ಸ್ಟಾರ್ಸ್ ಅಂತ ಹೇಳಿದ್ರೆ ಇದರಲ್ಲಿ ನಮ್ಮದು ಕ್ಲಾಸ್ ಇದೆ ಸರ್ ಆ್ಯಕ್ಚುಲಿ. ಓನ್ಲಿ ದ ಪ್ಲೇಯರ್ಸ್ ಆ್ಯಕ್ಚುಲಿ ಯಾರೆಲ್ಲ ಒಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ನಾವು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಸ್ಟಾರ್ಸ್ ಅಂತ ಹೇಳಿದ ನಂತರ ಎಲ್ರಿಗೆ ನಾವು ಆಪರ್ಚುನಿಟಿ ಅಲ್ಲ ಸರ್ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಎಲ್ಲರೂ ದಿನನಿತ್ಯ ಪಾಪ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತಾರೆ. ಅವ್ರು ಬೆಳಿಗ್ಗೆ ಹೋದರೆ ರಾತ್ರಿ ಆಗುತ್ತೆ ಶೂಟಿಂಗಲ್ಲಿ ಮುಗಿದು ಬರ್ಬೇಕಂತ ಹೇಳಿದ್ರೆ. ಅದ್ರ ನಡುವಲ್ಲಿ ಆ್ಯಕ್ಚುಲಿ ಇವರೊಂದು ಸ್ಪೋರ್ಟ್ಸ್ಮನ್ಶಿಪ್ ಅವ್ರ ಹತ್ರ ಇದೆ ಸರ್ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಒಳ್ಳೆ ಪ್ರತಿಭೆಗಳಿದ್ದಾರೆ ಸರ್ ಆ್ಯಕ್ಚುಲಿ. ಅಂಥವರು ನಮ್ಮ ಜೊತೆ ಇದ್ದರೆ ನಮ್ಮ ಹೆಣ್ಮಕ್ಳಿಗೆ ಮತ್ತಷ್ಟು ಬಲ ಸಿಗ್ದಂಗೆ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು. ಸೊ ಲೋಗೋ ಇವತ್ತು ಲಾಂಚ್ ಆಗ್ತದೆ. ಸೊ ಮ್ಯಾಚ್ ಎಲ್ಲ ಎಲ್ಲಿ ನಡೆಯುತ್ತೆ, ಯಾವಾಗ? ಸರ್ ಆ್ಯಕ್ಚುಲಿ ಇವತ್ತು ಲೋಗೋ ಲಾಂಚ್ ಆಗ್ತಾಯಿದೆ. ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ ನಮ್ಮದು ಆಚಾರ್ಯ ಗ್ರೌಂಡ್, ಬ್ಯಾಂಗ್ಳೂರು ಹೆಸರುಘಟ್ಟ ರೋಡ್. ಸೊ ಅಲ್ಲಿ ನಮ್ಮದು ಮ್ಯಾಚಸ್ ನಡೀತಾ ಇದೆ. ಯಾಕಂತಂದರೆ ಅದು ಟಫ್ ಗ್ರೌಂಡ್ ಆಗಿರೋದ್ರಿಂದ ನಮಗೆ ತುಂಬ ಅಂದರೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ. ಸೊ ನಾವು ಅದನ್ನು ಸೆಲೆಕ್ಟ್ ಮಾಡ್ತೀವಿ ಸರ್ ನಾವು. ಮೊದಲನೇದಾಗಿ ಸಂದೀಪ್ ಪಿ ಶೆಟ್ಟಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ಒಂದು ಅದ್ಭುತವಾದ ವೇದಿಕೆ ಇದು ಹೆಣ್ಮಕ್ಳಿಗೋಸ್ಕರ. ಆ್ಯಂಡ್ ಇದು ಸೆಲೆಬ್ರಿಟಿ ಹೆಣ್ಮಕ್ಳಲ್ಲ, ಸೊ ಹಳ್ಳಿ ಪ್ರತಿಭೆಗಳು. ಈಗಾಗಲೇ ಅವ್ರು ನಿಮಗೆ ತಿಳಿಸಿದ್ದಾರೆ ಅನ್ಕೋತೀನಿ. ಹಳ್ಳಿ ಪ್ರತಿಭೆಗಳು ಅಥವಾ ಈ ಸಿಟಿಲಿ ಆಡೋಂಥ ಹುಡುಗಿರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅವರಿಗೆ, WCPLಗೆ. ಆ್ಯಂಡ್ ಇದು ಮೊದಲನೇ ಪ್ರಯತ್ನ, ಇದು ಇಲ್ಲಿಗೆ ನಿಲ್ಲಬಾರ್ದು, ದೊಡ್ಡ ಮಟ್ಟದಲ್ಲಿ ಇನ್ನೂ ಸಕ್ಸಸ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ 9 ಜನ ಹುಡುಗಿರು ಆಡ್ತಿದ್ದಾರೆ ಆ್ಯಂಡ್ ಒಬ್ಬರು ಓನರು ಆ್ಯಂಡ್ 2 ಸೆಲೆಬ್ರಿಟೀಸ್ ಆಡ್ತಾಯಿದ್ದೀವಿ. ನಮಗೆ ಅವಕಾಶ ಮಾಡಿಕೊಡೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಆ್ಯಂಡ್ ಇದರಲ್ಲಿ ನಮ್ಮ ನವೀನ್ ಅವರು, ನಮ್ಮ ಸ್ನೇಹಿತರು, ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಇಷ್ಟು ದಿವಸ ನಾವು ಹುಡುಗರೆಲ್ಲ ಸೇರ್ಕೊಂಡು ಆಡ್ತಿದ್ವಿ, ಸೆಲೆಬ್ರಿಟಿ ಕ್ರಿಕೆಟ್ ಲೀಗೆಲ್ಲ ಆಡಿದ್ವಿ. ಸೊ ಇವಾಗ ಒಂದು ಬೇರೆ ವೇದಿಕೆ ಇದು. ಸೊ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಏನಂತಾರೆ ಇದಕ್ಕೆ ಈ ಒಂದು ವೇದಿಕೆ ಏನಿದೆ ಬೇರೆ ಹೆಣ್ಮಕ್ಳಿಗೆಲ್ಲ ಅಂದರೆ ಔಟ್ ಆಫ್ ದ ಇಂಡಸ್ಟ್ರಿ ಹೆಣ್ಮಕ್ಳಿಗೆಲ್ಲ ತುಂಬ ಒಳ್ಳೆ ಅವಕಾಶ ಅಂತ ಹೇಳ್ತಾರೆ. ಸೊ ನಿಮ್ಮದು ಏನಾದರೂ ಟೀಮ್ ಇದೆಯಾ ಅಥವಾ ಏನು ಯಾವ ಥರ ಬಗ್ಗೆ? ಇನ್ನೂ ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಸೊ 2 ಸೆಲೆಬ್ರಿಟೀಸ್ ಅಂತ ಹೇಳಿದ್ದಾರೆ ಒಂದು ಟೀಮ್ಗೆ. ಸೊ ಜಸ್ಟ್ ವೇಟಿಂಗ್ ಯಾವ ಟೀಮ್ಗೆ ಹೋಗ್ತೀನಿ ಅಂತ. ನಮಸ್ತೆ, ನಾನು ನಿಮ್ಮ ನವೀನ್ ರಘು. WCPL ನಮ್ಮ ಸಂದೀಪ್ ಶೆಟ್ಟಿ ಅವರ ಕನಸು.
ಕಾನ್ಸೆಪ್ಟ್ ಕೇಳಿದಾಗಲೇ ತುಂಬ ಕ್ಯೂರಿಯಸ್ ಆಗಿದ್ದೆ ಮತ್ತು ಇವಾಗ ಥ್ರಿಲ್ಲಿಂಗ್ ಆಗಿದೆ. ಯಾಕಂದರೆ 9 ಜನ ಹುಡುಗಿಯರು, ಅದು ಸೆಲೆಬ್ರಿಟೀಸ್ ಅಲ್ಲ, ಗ್ರಾಮೀಣ ಪ್ರತಿಭೆಗಳು ಎಲ್ಲರೂ ಕ್ರಿಕೆಟ್ ಆಡೋಕ್ಕೆ ಕಾತುರರಾಗಿ ಕಾಯ್ತಿದ್ದಾರೆ. ಯಾಕಂದರೆ ಹೋದ ವರ್ಷ ತಾನೇ ನಮ್ಮ ವಿಮೆನ್ಸ್ IPL ನಮ್ಮ RCB ವಿಮೆನ್ಸ್ ತಂಡ ಗೆದ್ದ ಮೇಲಂತೂ ಎಲ್ಲರೂ ಕ್ರಿಕೆಟ್ ಆಡಬೇಕು. ಬಟ್ ಇದಕ್ಕೆ ಎಲ್ಲಪ್ಪ ಏನು ಪ್ಲ್ಯಾಟ್ಫಾರ್ಮ್ ಹೆಂಗೆ ನಾವು ಗುರುತಿಸ್ಕೊಳ್ಳೋದು, ನಮ್ಮ ಟ್ಯಾಲೆಂಟ್ ತೋರಿಸ್ಬಿಟ್ಟು ಅಂತ ಕಾಯ್ತಿದ್ದಾರೆ. ಸೊ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇಲ್ಲಿ ಬಂದು ಅವ್ರು ಪರ್ಫಾರ್ಮ್ ಮಾಡಿದ್ರೆ ಡೆಫಿನೆಟಾಗಿ ನಾವು ಟೆಲಿಕಾಸ್ಟ್ ಕೂಡ ಟಿ ವಿಯಲ್ಲಿ ಒಳ್ಳೆ ಚಾನೆಲ್ಸಲ್ಲೇ ಟೆಲಿಕಾಸ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಯೂಟ್ಯೂಬಲ್ಲೂ ಲೈವ್ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ಡೆಫಿನೆಟಾಗಿ ಆ ಫ್ರ್ಯಾಂಚೈಸಿ ಮ್ಯಾನೇಜ್ಮೆಂಟು ನೋಡ್ತಾರೆ, ಗುರುತಿಸ್ತಾರೆ ಟ್ಯಾಲೆಂಟು, ಡೆಫಿನೆಟಾಗಿ ಒಳ್ಳೆ ಅವಕಾಶ ಸಿಗುತ್ತೆ. ಸೊ ಎಲ್ಲ ಹುಡುಗಿರಿಗೂ ಒಳ್ಳೆ ಆಪರ್ಚುನಿಟಿ. ಸೊ ನೀವು ಆಡಬೇಕು ಅಂತ ನೀವು ಕಾಯ್ತಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟಾಗಿ ನಿಮಗೂ ಆಪರ್ಚುನಿಟಿ ಸಿಗುತ್ತೆ. ಸೊ WCPL ಇಟ್ಸ್ ಗೋಣ ರಾಕ್. ಸರ್ WCPL ನೀವು ಹೆಂಗೆ ಪ್ರಿಪೇರ್ ಮಾಡ್ತೀರಾ ಪ್ರಾಕ್ಟೀಸ್ ಏನಾದ್ರು ಮಾಡ್ತೀರಾ ಸರ್? ಪ್ರಾಕ್ಟೀಸ್ ಅಂದರೆ ನಾವೀಗ ಸೆಲೆಬ್ರಿಟೀಸ್ ಆಗಿಬಿಟ್ಟು ನಾವೀಗ ಕ್ರಿಕೆಟ್ ಆಲ್ಮೋಸ್ಟ್ ರೆಗ್ಯುಲರಾಗಿ ಆಡ್ತಾಯಿದ್ದೀವಿ. ಸೊ ಪ್ರಾಕ್ಟೀಸ್ ಅಂತೂ ಡೆಫಿನೆಟಾಗಿ ಬೇಕೇ ಬೇಕು. ವಿತೌಟ್ ಪ್ರಾಕ್ಟೀಸ್ ನಥಿಂಗ್. ಈಗ ಸಿನಿಮಾ ಮಾಡಬೇಕಂದ್ರೂ ಅದಕ್ಕೆ ನಾವು ನಮ್ಮ ಕ್ಯಾರೆಕ್ಟರ್ಗೆ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಹಾಗೆಯೇ ಕ್ರಿಕೆಟ್ ಅಂದರೆ ಪ್ರಾಕ್ಟೀಸ್ ಬೇಕೇ ಬೇಕು. ವಿತೌಟ್ ಪ್ರಾಕ್ಟೀಸ್ ನಾವು ಏನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ 9 ಹುಡುಗಿರು, 2 ಸೆಲೆಬ್ರಿಟೀಸು, 1 ಓನರ್ ಇರ್ತಾರೆ. ಸೊ ಇವಾಗ ಒಂಥರ ನಮಗೆ ಇವಾಗ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಮ್ಮ ಸಂದೀಪ್ ಅವರು ಹೇಳಿದ್ದಾರೆ. ಸೊ ನಾವಿವಾಗ ನಮ್ಮ ಸೆಲೆಬ್ರಿಟೀಸು ಹೋಗ್ಬಿಟ್ಟು ಚೆನ್ನಾಗಿ ಆಡಬೇಕಪ್ಪ, ಅವ್ರ ಮುಂದೆ ನಮ್ಮ ಟೀಮಲ್ಲಿ ಹುಡುಗಿರು ಇರ್ಬೇಕಾದ್ರೆ ನಾವು ಅವ್ರಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಒಳ್ಳೆ ಅಡಿಪಾಯ ಹಾಕ್ಕೊಡ್ಬೇಕು, ಅವ್ರ ಟೀಮ್ನ ಗೆಲ್ಲಿಸ್ಬೇಕು ಅಂತಲೇ ನಾವು ಆಡಬೇಕಾಗುತ್ತೆ. ಸೊ ನಾವು ಈಗ ಡಬಲ್ ಪ್ರಾಕ್ಟೀಸ್ ಮಾಡಬೇಕು. ಸರ್, ಈ ಹಳ್ಳಿ ಪ್ರತಿಭೆನ ಕರೆಸಿ ಆಡಿಸ್ತಾ ಇದ್ದೀನಿ, ಅವ್ರು ಗೆದ್ದವ್ರಿಗೆ ನಾನು ಪ್ರೈಸಸ್ ಆಗಿರ್ಬೋದು ಯಾವ ಥರ ಇಕ್ಕಿದ್ದೀರಿ? ಸರ್ ಡೆಫಿನೆಟಾಗಿ ಸರ್, ಇವಾಗ ಸಂದೀಪ್ ಅವ್ರು ಹೇಳ್ದಾಗೆ ದೇರ್ ವಿಲ್ ಬಿ ಪ್ರೈಸ್ ಮನಿ ಫಾರ್ ದ ವಿನ್ನರ್ಸ್, ಹಾಗೆಯೇ ಕಾರ್ ಇರುತ್ತೆ. ಆ್ಯಂಡ್ ಮ್ಯಾನ್ ಆಫ್ ದಿ ಸೀರೀಸ್ಗೆ, ಮ್ಯಾನ್ ಆರ್ ವಿಮನ್ ಆಫ್ ದಿ ಸೀರೀಸ್ಗೆ ವಿಲ್ ಬಿ ಎ ಕಾರ್. ಆಮೇಲೆ ಬೆಸ್ಟ್ ಬ್ಯಾಟ್ಸ್ಮನ್ನು, ಬೆಸ್ಟ್ ಬೌಲರು, ಇವರಿಗೆಲ್ಲ ಬೈಕ್ಸ್ ಇರುತ್ತೆ. ಸೊ ಸಾಕಷ್ಟು ಒಳ್ಳೊಳ್ಳೆ ವಿನ್ನಿಂಗ್ ಪ್ರೈಸಸ್ ಅಂತೂ ಇದ್ದೇ ಇದೆ.